ರಾಹುಲ್ ಗಾಂಧಿ ಹೈಡ್ರೋಜನ್ ಬಾಂಬ್ ಮತಗಳ್ಳತನ ಆರೋಪವನ್ನ ಕಾಂಗ್ರೆಸ್ ನಾಯಕರು ಸಮರ್ಥಿಸಿಕೊಂಡಿದ್ದಾರೆ. ಮತಗಳ್ಳತನ ಬಿಜೆಪಿಯ ಪರಿಪಾಠ ಅಂತ ಮಾಜಿ ಸಂಸದ ಡಿಕೆ ಸುರೇಶ್ ಗುಡುಗಿದ್ದಾರೆ. ಇನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಬಿಜೆಪಿಯವರು ಚುನಾವಣಾ ಆಯೋಗದ ವಕ್ತಾರರ ಅಂತ ಪ್ರಶ್ನೆ ಮಾಡಿದ್ದಾರೆ. ಇತ್ತ ವೋಟ್ ಚೋರಿ ಸತ್ಯ ಅಂತ ಚಲುವರಾಯಸ್ವಾಮಿ ರಾಹುಲ್ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ಖಂಡಿತ ಇದು ಭಾರತೀಯ ಜನತಾ ಪಕ್ಷದವರು ಎಲ್ಲಾ ಚುನಾವಣೆಗಳಲ್ಲೂ ಕೂಡ ಇದನ್ನೇ ಪರಿಪಾಠ ಮಾಡ್ಕೊಂಡಿದ್ದಾರೆ. ಆದ್ರೆ ಜನಕ್ಕೆ ಮಾಹಿತಿ ಕೊಡಬೇಕಾಗಿರ್ತಕ್ಕಂಥದ್ದು, ವಿಚಾರಗಳನ್ನ ತಮ್ಮ ಮುಂದೆ ಇಡಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ. ರಾಹುಲ್ ಗಾಂಧಿ ಅವರು ದಾಖಲೆ ಸಮೇತ ಅವರು ಆರೋಪಗಳನ್ನು ಮಾಡಿದ್ದಾರೆ. ಸಾಕ್ಷಿ ಸಮೇತ ಅವರು ಏನು ಹೇಳಿಕೆಯನ್ನು ನೀಡಿದ್ದಾರೆ ಅದಕ್ಕೆ ಸಬ್ಸ್ಟ್ಯಾನ್ಷಿಯೇಟ್ ಮಾಡಿದ್ದಾರೆ. ಆದರೆ ಇಲ್ಲಿವರೆಗೂ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅದರ ಬಗ್ಗೆ ಮೌನ ವಹಿಸಿದೆ. ಬಿ ಜೆ ಪಿಯವರೇ ಜಾಸ್ತಿ ಮಾತಾಡ್ತಾ ಇದ್ದಾರೆ. ಏನು ಬಿ ಜೆ ಪಿಯವರು ಎಲೆಕ್ಷನ್ ಕಮಿಷನಿಗೆ ವಕ್ತಾರರಾಗಿ ಮಾತಾಡ್ತಾ ಇದ್ದಾರೆ. ನೀವೇ ಹೇಳಿ, 2 ಬೂತ್ನಲ್ಲಿ ಒಂದೇ ಮಹಿಳೆಯರ ಹೆಸರಲ್ಲಿ, ಅಂದರೆ ಒಂದೇ ಮಹಿಳೆಯರದು ಒಂದೇ ಫೋಟೋ 223 ಸರಿ ಇದೆ ಅಂದರೆ ಏನನ್ನಬೇಕು? ಇದು ಸತ್ಯ ಇಲ್ಲ ಅನ್ನೋದಕ್ಕೆ ರಾಷ್ಟ್ರ ಮಟ್ಟದ ಎಲೆಕ್ಷನ್ ಕಮಿಷನ್ನೇ ಹೊಸ ವೋಟನ್ನು ಎನ್ರೋಲ್ ಮಾಡಬೇಕು ಅಂತ ಮೊನ್ನೆ ಘೋಷಣೆ ಮಾಡಿದೆ. ಅದೆಲ್ಲ ನೋಡಿರ್ಬೇಕಲ್ಲ, ಒಂದು ರೀತಿ ಸ್ಕ್ವಾಸ್ ಮಾಡ್ದಂಗೆ ಇಲ್ಲಿವರೆಗೆ ಇದ್ದಂಥದ್ದು. ಈಗ ಇವರು ಚಂದ್ರಶೇಖರ್ ಮಾಜಿ MLA ವೋಟ್ ಲೀಸ್ಟ್ ಇದ್ರೂ ಹೊಸದಾಗಿ ಎನ್ರೋಲ್ ಮಾಡಬೇಕು. ನಾನೀಗ ಹೊಸದಾಗಿ ಎನ್ರೋಲ್ ಮಾಡಬೇಕು. ಸೊ ಅಲ್ಲಿಗೆ ಏನರ್ಥ,